ನಮಸ್ತೆ ಫ್ರೆಂಡ್ಸ್, ಮೀಶೋದಿಂದ ಒಂದಷ್ಟು ಐಟಮ್ಗಳನ್ನು ತರಿಸಿದ್ದೆ. ಅದರಲ್ಲಿ ಪ್ಲ್ಯಾಂಟ್ ಕೂಡ ಇದೆ, ಲೈವ್ ಪ್ಲ್ಯಾಂಟು. ಅದೆಲ್ಲ ಹೇಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಅದರ ಕೆಲವು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ತುಂಬ ಕಡಿಮೆ ಬೆಲೆಗೆ ಪ್ಲ್ಯಾಂಟ್ಗಳೆಲ್ಲ ಸಿಗುತ್ತೆ. ನಾವಿಲ್ಲಿ ಯಾವ ಪ್ಲ್ಯಾಂಟನ್ನು ತರಿಸ್ಬೇಕು, ಯಾವ ಪ್ಲ್ಯಾಂಟನ್ನು ತರಿಸಬಾರ್ದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಗಾರ್ಡನ್ ವೀಡಿಯೋಸ್ಗಳನ್ನು ಮತ್ತು ಮೀಶೋದಿಂದ ತರಿಸಿರೋದು ಮತ್ತು ಲಾಗ್ಗಳನ್ನು ಎಲ್ಲ ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲ್ಯಾಂಟು. ಲೈಕ್ ಮಾಡಿ. ಹಾಗೆ ಈ ಪ್ಲ್ಯಾಂಟಿಗೆಲ್ಲ ಏನೇನು ತರಿಸಿದ್ದೆ ಮತ್ತು ಡ್ರೆಸ್ಗಳು ಕೂಡ ನಾನು ತರಿಸಿದ್ದೆ, ಅದು ಯಾವ ರೇಂಜಲ್ಲಿ ಅಂತ ನಾನು ಆಮೇಲೆ ಅದರ ಫೋಟೋಸನ್ನು ಹಾಕ್ತೀನಿ ನೋಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಡ್ತೀನಿ, ನೀವು ತರಿಸ್ಕೋಬೋದು ಬೇಕಾದರೆ. ತುಂಬ ಒಳ್ಳೊಳ್ಳೆ ಪ್ಲ್ಯಾಂಟ್ಗಳೆಲ್ಲ ಸಿಗುತ್ತೆ. ಆದರೆ ನಾವು ಇಲ್ಲಿ ಹೂವಿನ ಗಿಡಗಳನ್ನು ತರಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದೇ ಅಲ್ಲಿ ಫೋಟೋದಲ್ಲಿ ತೋರಿಸಿರೋಂಥ ಹೂವಿನ ಗಿಡಗಳೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಸೇವಂತಿಗೆ ಗಿಡ ಮತ್ತು ದಾಸವಾಳ ಗಿಡಗಳನ್ನೆಲ್ಲ ತರಿಸಿದ್ದೆ, ಆದರೆ ಅದು ಲೋಕಲ್ ವೆರೈಟಿ ಬಂದುಬಿಟ್ಟಿತ್ತು. ಹಾಗಾಗಿ ಈ ರೀತಿ ಇಂಡೋರ್ ಪ್ಲ್ಯಾಂಟ್ಗಳನ್ನು ತರಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ನಾನಿಲ್ಲಿ ಸ್ಪೈಡರ್ ಪ್ಲ್ಯಾಂಟು ಮತ್ತು ಜೇಡ್ ಪ್ಲ್ಯಾಂಟನ್ನು ತರಿಸಿದ್ದೀನಿ. ಅದು ನನಗೆ ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ, ಅಂದರೆ ನಾನು ಬೇರೆ ಕಡೆ ಎಲ್ಲ ನರ್ಸರಿಗೆಲ್ಲ ಹೋಗಿ ತಂದುಕೊಂಡಿಲ್ಲ. ಹಾಗಾಗಿ ನನಗೆ ಇದು ಬೇಕು ಅಂತ ಅನ್ನಿಸ್ತು. ತುಂಬ ಕಡಿಮೆ ಬೆಲೆಗೆ ಸಿಗತ್ತೆ ಆನ್ಲೈನಲ್ಲಿ. ಹಾಗಾಗಿ ನಾನು ಅದನ್ನು ತರಿಸ್ಕೊಂಡೆ. ತುಂಬ ಚೆನ್ನಾಗಿ ಗಿಡಗಳು ಇತ್ತು. ನೀವು ಪ್ಲ್ಯಾಂಟ್ಗಳನ್ನೆಲ್ಲ ತರಿಸ್ಬೇಕಾದ್ರೆ ಈ ಟೈಮಲ್ಲಿ ತರಿಸ್ಕೊಳ್ಳಿ. ಯಾಕಂದರೆ ವೆದರಲ್ಲಿ ಕೋಲ್ಡ್ ಇರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಟೈಮಲ್ಲಿ ತರಿಸ್ಕೊಳ್ಳಿ. ತುಂಬ ಬೇಸಿಗೆಯಲ್ಲೆಲ್ಲ ತರಿಸ್ಕೊಂಡ್ರೆ ಗಿಡಗಳು ಹಾಳಾಗಿಬಿಡತ್ತೆ. ನಮ್ಮಲ್ಲಿಗೆ ಬರೋಷ್ಟೊತ್ತಿಗೆ ಅದು ಒಂದು 4 ದಿವಸ 5 ದಿವಸ ಎಲ್ಲ ಆಗಿಬಿಡತ್ತೆ. ಹಾಗಾಗಿ ಅದು ಹಾಳಾಗಿಬಿಡತ್ತೆ. ಸ್ವಲ್ಪ ಆದರೂ ಗಿಡಗಳು ಹಣ್ಣಾಗಿರುತ್ತೆ. ಆದರೆ ಈ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬಂದಿತ್ತು. ಇಂಡೋರ್ ಪ್ಲ್ಯಾಂಟಿಗೆ ನೀರು ಕಡಿಮೆ ಸಾಕಾಗತ್ತಲ್ಲ, ಹಾಗಾಗಿ ಇಂಡೋರ್ ಪ್ಲ್ಯಾಂಟು ಈ ಸರ್ಕ್ಯುಲೆಂಟು ಎಲ್ಲ ತುಂಬ ಚೆನ್ನಾಗೇ ಬರುತ್ತೆ ನೀವು ಆನ್ಲೈನಲ್ಲಿ ತರಿಸೋದ್ರಿಂದ. ಈ ರೀತಿ ಪ್ಲ್ಯಾಂಟ್ಗಳನ್ನು ತರಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ನಾನು ಹೈಡ್ರಾಂಜಿಯಾ ಪ್ಲ್ಯಾಂಟನ್ನು ತರಿಸಿದ್ದೆ. ಅದು ಕೂಡ ಕಲರು ಅಲ್ಲಿ ಕೆಂಪು ಅಂತ ಇತ್ತು ಫೋಟೋದಲ್ಲಿ, ಆದರೆ ನನಗೆ ನನ್ನ ಹತ್ರ ಇರೋವಂಥ ಕಲರೇ ಬಂದಿತ್ತು. ಹಾಗಾಗಿ ನಾವು ಹೂವಿನ ಗಿಡಗಳನ್ನು ತರಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆದರೆ ಈ ರೀತಿ ಪ್ಲ್ಯಾಂಟ್ಗಳನ್ನೆಲ್ಲ ತರಿಸ್ಬೇಕಾದ್ರೆ, ಇಂಡೋರ್ ಪ್ಲ್ಯಾಂಟು ಮತ್ತು ಶೋ ಪ್ಲ್ಯಾಂಟನ್ನೆಲ್ಲ ತರಿಸ್ಬೇಕಾದ್ರೆ ನೀವು ಈಸಿಯಾಗಿ ತರಿಸ್ಕೋಬೋದು ಅಂತ ನನ್ನ ಭಾವನೆ. ನಾನಿಲ್ಲಿ 3 ಪ್ಲ್ಯಾಂಟನ್ನು ತರಿಸಿದ್ದೆ. 3 ಪ್ಲ್ಯಾಂಟು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದು ಕಾಂಬೋ ಆಫರಲ್ಲಿತ್ತು. ಸ್ವಲ್ಪ ಒಂದು ಎಳೆ ಮಾತ್ರ ಮುರಿದಿತ್ತು, ಕಟ್ಟಾಗಿತ್ತು. ಅದನ್ನು ನಾವು ಮತ್ತೆ ನೆಟ್ಕೋಬೋದು. ಆದರೆ ಪ್ಲ್ಯಾಂಟ್ ಚೆನ್ನಾಗಿದೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಮನೆಗೆ ತಂದಮೇಲೆ ಸ್ವಲ್ಪ ಬಾಡಿದೆ ಅಂತ ಹೇಳ್ಬೋದು. ಈಗ ತುಂಬ ಮಳೆ ಇರೋದ್ರಿಂದ ಇದನ್ನು ರಿಪೋರ್ಟಿಂಗ್ ಮಾಡ್ತಾ ಇಲ್ಲ. ನಾನು ರಿಪೋರ್ಟಿಂಗ್ ಮಾಡಿದ ಮೇಲೆ ನಾನು ಹೇಳ್ತೀನಿ. ಇದನ್ನು ನಾನು ಈಗ ಸ್ವಲ್ಪ ಒಳಗಡೆನೇ ಇಡ್ತೀನಿ. ಮತ್ತು ನಮ್ಮ ವೆದರಿಗೆ ಸೆಟ್ ಆಗಬೇಕು ಅಂದರೆ ನಾವು ಮನೆಗೆ ಬಂದ ಮೇಲೆ 1 ವಾರ ಆದರೂ ನಾವು ಆ ಗಿಡಗಳನ್ನು ಹಾಗೆ ಅಬ್ಸರ್ವ್ ಮಾಡಿ ಆಮೇಲೆ ನಾವು ಪ್ಲ್ಯಾಂಟಿಂಗ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ತಕ್ಷಣ ಇದನ್ನು ಪಾಟ್ ಮಾಡಲ್ಲ. ಮಳೆ ತುಂಬ ಇರೋದ್ರಿಂದ ಮತ್ತೆ ಈಗ ಕೂಡ ಮಾಡಲ್ಲ. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾನು ಇದನ್ನು ರೀಪ್ಲ್ಯಾಂಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಪ್ಲ್ಯಾಂಟ್ಗಳನ್ನು ತರಿಸ್ಕೋಬೋದು. ಇದು ಯಾವ ರೇಂಜಲ್ಲಿದೆ ಅಂತ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಬೋದು. ಹಾಗೆ ಇಲ್ಲಿ ಒಂದು ಅಗ್ಲೋನಿಮಾ ಪ್ಲ್ಯಾಂಟ್. ಇದು ಬಟ್ಟೆ ಒಂದು ಚೂಡಿ ಇದೆ ಮತ್ತು ಟಾಪು, ಮತ್ತು ನಾವು ಈ ನೆಲೆ ಮಾಡ್ಕೋತೀವಲ್ಲ ಬಟ್ಟೆಗಳನ್ನೆಲ್ಲ ಒಣಸ್ಲಿಕ್ಕೆ ವಯರು, ಅದನ್ನು ಕೂಡ ತರಿಸಿದ್ದೆ. ಅದು ಇಲ್ಲಿದೆ ನೋಡಿ. ಇದು ಅಗ್ಲೋನಿಮಾ ಪ್ಲ್ಯಾಂಟ್. ನರ್ಸರಿಲೆಲ್ಲ ತರಿಸೋದಾದರೆ ಇದು 250 300 ಅಂತ ಹೇಳ್ತಾರೆ. ಆದರೆ ಲಿಫ್ಟಿಕ್ ಪ್ಲ್ಯಾಂಟು ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಅಲ್ಲಿ ಕೆಳಗಡೆ ಕೂಡ ಅವರು ಗಮ್ ಟೇಪ್ ಹಾಕಿ ಅದು ಆ ಕಡೆ ಈ ಕಡೆ ಆಗದೇ ಇರೋ ಹಾಗೆ ಮಾಡಿರ್ತಾರೆ. ಪ್ಯಾಕಿಂಗ್ ಅಂತೂ ತುಂಬ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ನೀವು ಬೇಕಾದರೆ ಈ ರೀತಿ ಪ್ಲ್ಯಾಂಟ್ಗಳನ್ನು ತರಿಸ್ಕೊಳ್ಳಿ. ಇಲ್ಲಿ ಆನ್ಲೈನಲ್ಲಿ ಇದನ್ನು ತರಿಸೋದಾದರೆ ಕಡಿಮೆ ಇರುತ್ತೆ. ನಾವು ಲೋಕಲ್ ನರ್ಸರಿಲೆಲ್ಲ ಇದನ್ನು ತರಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇಂಡೋರ್ ಪ್ಲ್ಯಾಂಟ್ ಎಲ್ಲ. ನೋಡಿ, ನಾನು ಇದನ್ನು ಚೆನ್ನಾಗಿ ಕಟ್ ಮಾಡೇ ತೆಗೆದುಬಿಟ್ಟಿದ್ದೀನಿ. ಅದಿಲ್ಲ ಅಂದರೆ ಅಲ್ಲಿ ಒಳಗಡೆ ಅದನ್ನು ಪ್ಯಾಕಿಂಗ್ ಮಾಡೋದು ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಆಗಬಾರ್ದು, ಗಿಡ ಹಾಳಾಗಬಾರ್ದು ಅಂತ. ನೋಡಿ ಈ ರೀತಿ ನಾನು ಅದನ್ನು ಕಟ್ ಮಾಡಿ ತೆಗೆದು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಯಾಕಂದರೆ ಇದು
ಲೈವ್ ಪ್ಲ್ಯಾಂಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಟ್ ಆಗಿಬಿಡತ್ತೆ. ನೋಡಿ ಈ ರೀತಿ ಅಲ್ಲಿ ಕೆಳಗಡೆ ಅದರ ಆ ರಟ್ಟಿನ ಬಾಕ್ಸಿಗೆ ಫಿಕ್ಸ್ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡಿದ್ದಾರೆ ಅಂತ ನೋಡಿ. ಅದು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಆಗಬಾರ್ದು ಮತ್ತು ಹಾಳಾಗಬಾರ್ದು ಅಂತ ಈ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ. ಒಳ್ಳೆ ಪ್ಯಾಕಿಂಗ್ ಅಂತಲೇ ಹೇಳ್ಬೋದು ಈ ಗಿಡಗಳನ್ನು ಕಳಿಸೋರು ಮಾಡಿರೋದು. ತುಂಬ ಖುಷಿ ಆಯಿತು. ಈ ಪ್ಲ್ಯಾಂಟ್ ಕೂಡ ನನ್ನ ಹತ್ರ ಇಲ್ಲಾಗಿತ್ತು. ಹಾಗಾಗಿ ನನ್ನ ಹತ್ರ ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಕಡಿಮೆ ಇದೆ. ನಾನು ಮೊದಲೆಲ್ಲ ಇಂಡೋರ್ ಪ್ಲ್ಯಾಂಟನ್ನು ಲೈಕ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಗಳನ್ನು ನಾನು ತಂದಿರಲಿಲ್ಲ. ಈಗ ನನಗೆ ಇಂಡೋರ್ ಪ್ಲ್ಯಾಂಟನ್ನು ಮಾಡೋಣ, ಯಾವಾಗಲೂ ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅಂತ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಮಾತ್ರ ಅದು ಎಲೆಗಳೆಲ್ಲ ಬಾಡಿತ್ತು, ಇಲ್ಲಾಂದರೆ ಉಳಿದ ಎಲೆಗಳೆಲ್ಲ ಚೆನ್ನಾಗೇ ಇತ್ತು. ನೋಡಿ ಚೆನ್ನಾಗಿದೆ. ನನಗೆ ಇದು 2 ಪ್ಲ್ಯಾಂಟು ತುಂಬ ಖುಷಿ ಕೊಟ್ಟಿದೆ. ನಾನು ಜೇಡ್ ಪ್ಲ್ಯಾಂಟನ್ನು ಕೂಡ ನಾನು ಮಾಡಬೇಕು. ಅದನ್ನು ನಾವು ಈಗ ಜೇಡ್ ಪ್ಲ್ಯಾಂಟನ್ನೆಲ್ಲ ಶೇಪೆಲ್ಲ ಕೊಟ್ಟು ಬೆಳೆಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವೆಲ್ಲವನ್ನು ಆನ್ಲೈನಲ್ಲಿ ತರಿಸಿರೋದ್ರಿಂದ ನನಗೆ ಸ್ವಲ್ಪ ಖುಷಿಯಾಗಿದೆ. ಅಂದರೆ ನೀವು ಕೂಡ ಅದನ್ನು ತರಿಸ್ಕೋಬೋದು ಅಂತ ನಾನು ಇಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ. ಇದು ಮೀಶೋದಿಂದ ತರಿಸಿರೋಂಥ ಟಾಪ್ ಕೂಡ ತುಂಬ ಚೆನ್ನಾಗಿದೆ. ನಾನು ಡಿಸ್ಕೌಂಟ್ ವಿಡಿಯೋದಲ್ಲಿ ಇದೇ ಟಾಪ್ಸನ್ನು ಹಾಕ್ಕೊಂಡಿದ್ದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗೇ ಇತ್ತು. ಈ ಟಾಪ್ ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ಮತ್ತು ನೆರಿಗೆ ಕೂಡ ಇರೋವಂಥ ಟಾಪ್ಸು ತುಂಬ ಕಡಿಮೆ ದರದಲ್ಲೇ ಇತ್ತು. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಿಂದ ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ಈ ಟಾಪು. ನಮಗೆ ಡೈಲಿ ಯೂಸಿಗೆಲ್ಲ ಇದು ಚೆನ್ನಾಗಿರುತ್ತೆ ಈ ರೀತಿ ಟಾಪ್ಸ್ಗಳನ್ನು ತರಿಸ್ಕೊಂಡ್ರೆ. ಮೀಶೋದಲ್ಲಿ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಟಾಪ್ಸ್ಗಳು ಮತ್ತು ಸ್ಯಾರೀಸ್ ಎಲ್ಲ ಸಿಗುತ್ತೆ. ಆದರೆ ನಾವು ಅದನ್ನು ಕ್ವಾಲಿಟಿ ನೋಡಿ ತರಿಸ್ಕೋಬೇಕಾಗತ್ತೆ. ಒಂದು ಸಾರಿ ತರಿಸಿದ ಮೇಲೆ ಮತ್ತೆ ಅದನ್ನು ನಾವು ಬೇಕಾದರೆ ವಾಪಸ್ ಮಾಡ್ಬೋದಲ್ಲ. ಹಾಗಾಗಿ ನಮಗೆ ಇದು ಬೆಸ್ಟ್ ಅಂತ ನನ್ನ ಭಾವನೆ. ಡೈಲಿ ವೇರ್ಗೆಲ್ಲ ಬೆಸ್ಟ್. ನೋಡಿ ಈ ರೀತಿ ಚೆನ್ನಾಗೇ ಇತ್ತು ಟಾಪು, ನೀವು ಬೇಕಾದರೆ ತರಿಸ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಕೂಡ ಇತ್ತು. ಇದು ತುಂಬ ಕಾಟನ್ನು ಅಲ್ಲ, ಅತ್ಲಾಗೆ ಇದು ಮತ್ತು ಸ್ವಲ್ಪ ಕಾಟನ್ ಮಿಕ್ಸ್ ಇದೆ. ನೋಡಿ ತುಂಬ ತೆಳುವಾಗಿಲ್ಲ, ಸ್ವಲ್ಪ ದಪ್ಪನಾಗೇ ಇದೆ. ಒಳ್ಳೆ ಕ್ವಾಲಿಟಿ ಟಾಪು. ಹಾಗೆ ನೋಡಿ ಇದು ವಾಯರು. ನಾವು ನೋಡಿ ಈ ರೀತಿ ಇದೆ. ಇದು ನಾವು ಬಟ್ಟೆಗಳನ್ನು ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಇದು ಸ್ವಲ್ಪ ಎಲಾಸ್ಟಿಕ್ ಆಗಿರೋದ್ರಿಂದ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆದರೆ ನಾವು ಈ ಒಳ ಉಡುಪುಗಳನ್ನೆಲ್ಲ ನಾವು ಈ ಮಳೆಗಾಲದಲ್ಲಿ ತುಂಬ ಗಾಳಿ ಇರುತ್ತಲ್ಲ, ಹಾಗಾಗಿ ಇದನ್ನು ಮಾಡ್ಬೋದು. ಒಳಗಡೆ ಎಲ್ಲ ಇಟ್ಕೊಂಡು ಬಳಸಲಿಕ್ಕೆ ಯೂಸ್ ಆಗುತ್ತೆ. ಹಾಗಾಗಿ ತಂದ್ಕೋಬೋದು ಅಂತ ಅನಿಸುತ್ತೆ. ಕಡಿಮೆ ಬೆಲೆ, ಅಂದರೆ ಅದು ಕಾಂಬೋ ಆಫರೇ 2 ಇತ್ತು. ಹಾಗಾಗಿ ಇದನ್ನು ತರಿಸ್ಕೋಬೋದು ಅಂತ ಅನ್ನಿಸ್ತು. ನಾನು ಇದನ್ನು ವಾಪಸ್ ಮಾಡಿಲ್ಲ, ಚೆನ್ನಾಗೇ ಇದೆ ಅಂತ ಅನ್ನಿಸ್ತು. ಓಕೆ, ಇದನ್ನು ಕೂಡ ನೀವು ತರಿಸ್ಕೋಬೋದು. ನಾವು ಎಲ್ಲದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇದರಿಂದ ನನಗೆ ಯಾವುದೇ ರೀತಿ ಅಮೌಂಟ್ ಕೂಡ ಬರಲ್ಲ. ನಾನು ತರಿಸಿದ್ದೆ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು, ಒಂದು ರಿವ್ಯೂ ಇದ್ದರೆ ಅಂತ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ತರಿಸ್ಕೋಬೋದು. ಹಾಗೆ ನಾನು ಈ ವಾರ್ಡ್ರೋಬನ್ನು ತರಿಸಿದ್ದೆ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು, ಈ ಕರ್ಚಿಪ್ಪೆಲ್ಲ ನೇತಾಕಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ವಾರ್ಡ್ರೋಬನ್ನು ತರಿಸಿದ್ದೆ. ಅದು ನನಗೆ ಈ ಮಳೆಗಾಲ ಆಗಿರೋದ್ರಿಂದ ಪ್ಯಾಕಿಂಗ್ ಒಡೆದು ಹೋಗಿತ್ತು. ಅದು ಸ್ಟೆಪ್ಪು ಒಂದು ಸರಳು ಕಡಿಮೆ ಇತ್ತು. ಹಾಗಾಗಿ ನಾನು ಅದನ್ನು ವಾಪಸ್ ಮಾಡಿದೆ. ನಾನು ಅದನ್ನು ಫಿಕ್ಸ್ ಮಾಡಿ ನೋಡಿದ ಮೇಲೆ 2 ಸರಳು ಕಡಿಮೆ ಇತ್ತು. ಅದು ಈ ಚಿಕ್ಕ ಮಕ್ಕಳ ಬಟ್ಟೆ, ಸಣ್ಣ ಸಣ್ಣ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಈ ರೀತಿ ಪ್ಯಾಕಿಂಗ್ ಹೊಡೆದಿತ್ತು. ಹಾಗಾಗಿ ನಾನು ಅದನ್ನು ವಾಪಸ್ ಮಾಡಿಬಿಟ್ಟೆ. 2 ಸರಳು ಕಡಿಮೆ ಇದ್ದರೆ ನನಗೆ ಅದು ಸೆಟ್ ಮಾಡಲಿಕ್ಕೆ ಬರಲ್ಲ, ಚೆನ್ನಾಗಾಗಲ್ಲ ಅಂತ. ಅದಕ್ಕೆ ನೋಡಿ ಈ ರೀತಿ ಯೂಸರ್ ಮ್ಯಾನ್ಯೂರ್ ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಕವರ್ ಕೂಡ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು, ಆದರೆ ಅದು ಕಡಿಮೆ ಇದೆ ಅಂತ ವಾಪಸ್ ಮಾಡಿದೆ. ಹಾಗೆ ನೋಡಿ ಇದು ಈ ಡ್ರೆಸ್ಸು, ಈ ಟಾಪು ತುಂಬ ಚೆನ್ನಾಗಿದೆ. ಲೆಂತ್ ಕೂಡ ಚೆನ್ನಾಗಿತ್ತು. ನೀವು ಬೇಕಾದರೆ ತರಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.